ನನ್ನ ಮದ್ವೆ ಬಗ್ಗೆನೆ ಮಾತಾಡೋ ಅಷ್ಟು ದುರಹಂಕಾರ ಬಂತೇನೆ ನಿಂಗೆ? ಏನು ಈ ಮನೆಯಲ್ಲಿ ನಾನು ಬಿಟ್ಟು ಬಿದ್ದಿದ್ದೀನಿ ಅಂತ ಹೇಳ್ತಿದ್ಯಾ? ಏನೇ ನಾನೇ ನಿಮ್ಮಪ್ಪನ ಮನೆ ಊಟ ತಿಂತಾ ಇದ್ದೀನಾ? ನಿಶಿ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನಿನ್ ಯೋಗ್ಯತೆ ಇದೆ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಅಪ್ಪನ ಮನೆ ಸುದ್ದಿಗೆ ಬರಬೇಡ ನೀನು. ಬರ್ತೀನಿ ಕಣೆ, ಬಂದೇ ಬರ್ತೀನಿ. ನೀನ್ ನನ್ನ ಸುದ್ದಿಗೆ ಬರ್ಬೇಕಾದ್ರೆ ನಾನು ನಿಮ್ಮಪ್ಪನ ಸುದ್ದಿಗೆ ಬರಬಾರ್ದಾ? ಬೇಡ ನಿಶಿ, ಹೇಳ್ತಾ ಇದ್ದೀನಿ. ಅಯ್ಯೋ, ಸ್ವಲ್ಪ ನಿಲ್ಲಿಸ್ತೀರಾ? ದಯವಿಟ್ಟು ನಿಮ್ ದಮ್ಮಯ್ಯ ಅಂತೀನಿ, ಜಗಳ ನಿಲ್ಲಿಸಿ. ಬಿಂದು ಅಕ್ಕ, ಹೋಗ್ಲಿ ಬಿಟ್ಬಿಡಿ. ಹೇಗ್ ಬಿಡೋದು? ಅಪ್ಪನ ವಿಚಾರ ಮಾತಾಡಿದ್ರೆ ಸುಮ್ಮನೆ ಇರಕ್ಕಾಗುತ್ತಾ ಅದ್ಯಾ? ಇವಳ ಲೈಫು ಹಾಳು ಮಾಡ್ಕೊಡೋದಲ್ದೆ ಸುತ್ತಮುತ್ತ ಇರೋರ ಲೈಫು ಹಾಳು ಮಾಡ್ತಾ ಇದ್ದಾಳೆ. ಅಷ್ಟು ಬುದ್ಧಿ ಬೇಡವಾ ಇವಳಿಗೆ? ಏ ಬಿಂದು, ನಿಶಿ, ಯಾರ ಮೇಲೆ ಕೈ ಎತ್ತಾ ಇದೀಯ ನೀನು? ಅವಳು ಈ ಮನೆ ಸೊಸೆ ಕಣೆ. ಅವಳ ಮೇಲೆ ಕೈ ಮಾಡಿದ್ರೆ ಈ ಮನೆಗೆ ದರಿದ್ರ ಬರುತ್ತೆ. ಯಾವಾಗ್ಲೂ ನಿನ್ ಸೊಸೆಗೆ ಸಪೋರ್ಟ್ ಮಾಡ್ಕೊಂಡು ನಿನ್ ಸೊಸೆ ನಿನ್ ಹೆತ್ತ ಮಗಳಿಗೆನೆ ಮದ್ವೆ ಆಗಿಲ್ಲ ಅಂತ ರೇಗಿಸ್ಕೊಂಡಿದ್ರೆ ಅದು ನೋಡ್ಕೊಂಡು ಸುಮ್ಮನೆ ಇರ್ತೀಯನಮ್ಮ ನೀನು? ಇಷ್ಟೇನಾ ನಿನಗೆ ನನ್ನ ಮೇಲಿರೋ ಪ್ರೀತಿ? ನೀನ್ ಬಾಯಿ ಮುಚ್ಕೊಂಡಿದ್ರೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಹೌದಾ? ಕೊನೆಗೂ ನಂದೇ ತಪ್ಪಲ್ವಾ? ಶ್ರಾವಣಿ ಅಕ್ಕ ಸುಖವಾಗಿದ್ರೆ ಇವಳು ಅದನ್ನ ನನಗೇನು ಕಂಪೇರ್ ಮಾಡ್ಕೊಂಡು ಮಾತಾಡ್ತಾಳೆ? ನಾನಂದ್ರೆ ಇವಳಿಗೆ ಅಷ್ಟೊಂದು ಸುಲಭ ಆಗೋಗಿದ್ಯಾ? ಏಯ್, ನಾನು ಏನು ಅಂತ ತೋರಿಸ್ತೀನಿ ಕಣೆ. ಇನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅಯ್ಯೋ ದೇವ್ರೆ, ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ನನ್ನ ಕೈಯಲ್ಲಿ ಇನ್ನಾಗಲ್ಲ. ಸಾರಿ ಅತ್ತೆ. ಏನದು ರಿಯಾಕ್ಷನ್ನು? ಯಾವ ರಿಯಾಕ್ಷನ್ನು? ಈಗ ಗುರಾಯಿಸ್ತಿದ್ದೀರಲ್ಲ ಅದು? ಯೋಚನೆ ಮಾಡ್ತಾ ಇದ್ದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇನೆ. ಏನಾಗಿದೆ ನಿಮಗೆ? ಫೈಲ್ ಚೆಕ್ ಮಾಡಿ ಅಂತ ಕೊಟ್ಟರೆ ನನ್ನ ಬಗ್ಗೆ ಯಾಕೆ ಚೆಕ್ ಮಾಡ್ತಾ ಇದ್ದೀರಾ? ಆವಾಗಿಂದ ಒಂದು ಪ್ರಶ್ನೆ ತಲೆಯಲ್ಲಿ ಕೊರಿತಾ ಇದೆ, ಅದಕ್ಕೆ ಸರಿಯಾದ ಕ್ಲಾರಿಟಿ ಸಿಗಲಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನದು? ಪ್ರಭಾಕರ್ನ ಮನೆ ಕಳ್ಸೋಕ್ಕೆ ಮನೆಯವರೆಲ್ಲ ಹೇಳ್ತಾ ಇದ್ರು, ಆದರೆ ನೀನು ಮಾತ್ರ ಬೇಡ ಅಂತಿದ್ಯಾ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಏನಿದೆ? ಅದು ಮಾವನ ಬಗ್ಗೆ ಇರೋ ಕೇರಿಂಗ ಅಥವಾ ಹೆಂಡತಿ ಮೇಲೆ ಇರೋ ಪ್ರೀತಿನ? ಹೆಂಡತಿ ಮೇಲೆ ಪ್ರೀತಿ ಇದೆ ಅಂತ ನಾನು ನಿಮ್ಗೆ ಹೇಳಿದ್ನಾ? ಅಲ್ಲ ಕಣಯ್ಯ, ಮಾವ ಊರಿಗೆ ಹೋದ್ರೆ ಹೆಂಡತಿನ ಜೊತೆ ಹೊರಟೋಗ್ತಾಳಲ್ಲ. ಅಲ್ಲ, ನಿಮ್ಮ ವಯಸ್ಸಾಗಿರೋ ಮೆದ್ಲಿಗೆ ಇಂಥದ್ದೇ ಯೋಚನೆ ಬರೋದಾ? ನಾನೇ ತಾನೇ ಶ್ರಾವಣಿನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದು. ಅದು ನಾನು ನಿಮಗೆ ಹೇಳಿದ್ನಲ್ಲ, ಇಷ್ಟು ಬೇಗ ಮರ್ತೋಗ್ಬಿಟ್ರಾ? ಏನು ಮಾಡೋದಯ್ಯ, ವಯಸ್ಸಾಯಿತು, ಅರಳೋ ಮರಳೋ. ನೀನು ಹೇಳಿದ್ದೆ, ಆದರೆ ನಾನು ಮರ್ತಿಲ್ಲಪ್ಪ. ಹಾಂ, ಈಗ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಮಾವನ ಮನೇಲಿ ಇಸ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ? ಯಾರು ಗೊತ್ತಯ್ಯ, ರಾತ್ರಿ ಜ್ಞಾನೋದಯ ಆಗಿದ್ರು ಆಗಿರ್ಬೋದೇನೋ. ಕೋಪದಲ್ಲಿ ಹೆಂಡ್ತಿನ ಮನೆ ಬಿಟ್ಟು ಹೋಗು ಅಂತ ಹೇಳಿ ಆಮೇಲೆ ರಾತ್ರಿ ಹೆಂಡ್ತಿದ್ರೆ ನಿದ್ದೆ ಹೆಂಗೆ ಮಾಡೋದಂತ ಯೋಚನೆ ಮಾಡ್ತಿರ್ಬೋದೇನೋ ನೀನು. ಏನು, ಅವಳು ಸ್ಲೀಪಿಂಗ್ ಟ್ಯಾಬ್ಲೆಟ್ ನೋಡಿ, ಅವಳು ಇಲ್ಲದೆ ನಂಗೆ ನಿದ್ದೆನೇ ಬರಲ್ಲ ಅಲ್ವಾ? ಸುಮ್ಮನೆ ನಿಮ್ಮ ಕೆಲಸ ನೋಡಿ. ನಾನೇನೋ ಕೆಲಸ ಮಾಡ್ತೀನಪ್ಪ, ಆದರೆ ಶ್ರಾವಣಿದೆ ಕೆಲಸ ಇರೋಲ್ಲ. ಅವಾಗೇನು ಮಾಡ್ತೀಯ? ಯಾವ ಕೆಲಸ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಕಡೆ ಜಗಳ ಮಾಡೋ ಕೆಲಸ. ಅವ್ರನ್ನಿಲ್ಲ ಅಂದ್ರೆ ಯಾರ ಹತ್ರ ಜಗಳ ಮಾಡ್ತೀಯ ನೀನು? ನನ್ನ ಹತ್ರ ಮಾತ್ರ ಜಗಳ ಮಾಡಬೇಡ ಕಣಯ್ಯ, ನಾನು ಬಡಪಾಯಿ. ಅಂಕಲ್, ಈಗ ಸುಮ್ಮನೆ ಇರ್ತಿರೋ ಇಲ್ಲ ಎದ್ದೋಗ್ತಿರೋ? ಅಲ್ಲ ಕಣಯ್ಯ, ಎಷ್ಟೇ ಜಗಳ ಮಾಡಿದ್ರು ಹೆಂಡತಿ ಮೇಲೆ ಪ್ರೀತಿ ಹೋಗುತ್ತಾ? ಅಂಕಲ್, ಓ ನೋಡಯ್ಯ, ಜನ ಒಂದ್ಸರಿ ಪ್ರೀತಿ ಮಾಡಿದ್ರೆ ಬಿಟ್ಟೋಗೋ ಮನಸ್ಸಾಗಲ್ಲ. ಇನ್ನು ಡಬಲ್ 2 ಸಾರಿ ಪ್ರೀತಿ ಮಾಡಿ 2 ಸತಿ ಮದುವೆ ಮಾಡ್ಕೊಂಡಿದ್ಮೇಲೆ ನೀನು ಹೆಂಗೆ ಬಿಟ್ಟೋಗೋಕ್ಕೆ ಸಾಧ್ಯ?
ಡಬಲ್ ಡಬಲ್ ಲವ್ವು, ಡಬಲ್ ಡಬಲ್ ಮ್ಯಾರೇಜು, ಡಬಲ್ ಡಬಲ್ ಜಗಡೆ, ಯಾರಿಗೊಂಡು ಯಾರಿಗಿಲ್ಲಯ್ಯ. ಅಂಕಲ್ ಈಗ ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಏನಾರು ತೊಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ಓಕೆ ಓಕೆ, ಹೋಗ್ತೀನಿ. ಸಮಾಧಾನ. ನೀನು ಮಾತ್ರ ಚೆನ್ನಾಗಿರು. ಅದೇನು ಅಂಕಲ್ ಎಲ್ಲ ಎರಡೆರಡು ಸಲ ಹೇಳ್ತಾ ಇದ್ದೀರಾ, ಸುಮ್ಮನೆ ಹೋಗಿ. ನೀನು ಮಾತ್ರ ಡಬಲ್ ನಾನು ನಿಮಗಿದೆ ನೋಡಿ ಇವತ್ತು. ಹೋಗ್ತೀನಿ ಕಣೆ. ಅಕ್ಕ ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಆದರೆ ನೀವಿವತ್ತು ನಿಶಿ ಹತ್ರ ಮಾತಾಡಿದ ರೀತಿ ನಂಗೆ ಯಾಕೋ ತಪ್ಪು ಅಂತ ಅನ್ನಿಸ್ತಿದೆ. ಅವಳ ಮದುವೆ ಬಗ್ಗೆ ಮಾತಾಡಿದ್ರೆ ಅವಳಿಗೆ ಬೇಜಾರಾಗಲ್ವ ಹೇಳಿ? ಆದ್ಯಾ, ನೀನು ನಿಶಿ ಬಗ್ಗೆ ತಿಳ್ಕೊಬೇಕಾಗಿರೋದು ಇನ್ನೂ ತುಂಬ ಇದೆ. ನನಗೆ ಅವಳು ಎಂಥವಳು ಅಂತ ತುಂಬ ಚೆನ್ನಾಗಿ ಗೊತ್ತು. ನನಗೂ ಗೊತ್ತಕ್ಕ, ನಾನು ಅವಳ ಅಣ್ಣನ ಮದುವೆಗಿಂತ ಮುಂಚೆಯಿಂದನೂ ನೋಡ್ತಾ ಇದ್ದೀನಿ. ತುಂಬ ಸ್ವಾರ್ಥಿ ಅವಳು. ಆದರೆ ನಿಮ್ಮ ಬಾಯಲ್ಲಿ ಆ ರೀತಿ ಮಾತೆಲ್ಲ ಬರಬಾರ್ದಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಆಯಿತು ಆದ್ಯಾ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನನ್ನ ಮಾತಿಗೆ ಬೆಲೆ ಕೊಟ್ರಲ್ಲ, ಅಷ್ಟೇ ಸಾಕು. ನನಗೆ ಶ್ರಾವಣಿ ಅಕ್ಕ ನಾದ್ನಿಯಾಗಿ ಸಿಕ್ಕಿರೋದು, ನೀನು ಊರ್ಗಿತಿಯಾಗಿ ಬಂದಿರೋದು ನಾನು ಅದೃಷ್ಟ ಅಂದ್ಕೊಂಡಿದ್ದೀನಿ. ನಿಶಿ ಜೊತೆನೂ ನನ್ನ ಸಂಬಂಧ ಹೀಗೆ ಇರಲಿ ಅಂತ ತುಂಬ ಸಲ ಭಾವಿಸಿದ್ದೀನಿ. ಆದರೆ ಅವಳು ಪ್ರತಿ ಸಲ ನನ್ನ ಕೇವಲವಾಗಿ ನೋಡ್ತಾಳೆ. ನಾನು ವರ್ಧ ಅವ್ರ ಜೊತೆ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ನನ್ನ ಇನ್ನೂ ಹೀಯಾಳಿಸ್ತಾಳೆ. ನನ್ನ ಜೊತೆ ಓಕೆ, ಆದರೆ ಶ್ರಾವಣಿ ಅಕ್ಕನ ವಿಷಯದಲ್ಲಿ ಪದೇ ಅವಳು ತಲೆ ಹಾಕೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀವು ನಿಶಿ ಇಬ್ಬರು ಖುಷಿಯಿಂದ ಚೆನ್ನಾಗಿರೋದನ್ನ ನಾನು ನೋಡಬೇಕು ಅಂತ ಆಸೆ ಇದೆ ಅಕ್ಕ. ಆ ಥರ ಪೂರ್ತಿ ಆಗದಿರೋ ಆಸೆಗಳನ್ನೆಲ್ಲ ಇಟ್ಕೋಬೇಡ ಆದ್ಯ. ಅದೆಲ್ಲ ಯಾವತ್ತೂ ಸಾಧ್ಯ ಆಗಲ್ಲ. ನಿಶಿ ಹೇಗೆ ಅಂದರೆ ಅವಳಿಗೆ ಯಾರು ಚೆನ್ನಾಗಿರಬಾರ್ದು, ಯಾರು ಖುಷಿಯಾಗಿರಬಾರ್ದು. ಅವಳು ಮಾತ್ರ ಚೆನ್ನಾಗಿರಬೇಕು ಅನ್ನೋ ದುರಾಸೆ. ಅದೆಲ್ಲ ಯಾವತ್ತೂ ಬದಲಾಗಲ್ಲ. ಹೋಗಲಿ ಬಿಡಿ ಅಕ್ಕ. ಪಾಪ ಇವಾಗ ಅತ್ತೆಗೂ ತುಂಬ ಬೇಜಾರಾಗಿದೆ. ಅದಕ್ಕೆ ಮಾವನ ನೋಡೋಕೆ ಹೋಗ್ಬೋದಾ ಅಂತ ನೀವು ಕೇಳ್ಬೋದಾ? ಕೇಳೋದೇನು ಆದ್ಯ, ಅತ್ತೆಗೆ ಹೇಳ್ತಾ ಇದ್ದಾಗೆ ಅವರೇ ಖುಷಿಯಿಂದ ಒಪ್ಕೊಳ್ತಾರೆ. ಎಲ್ಲರೂ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರೋಣ. ಸರಿ, ಹಾಗಿದ್ರೆ ನಾನು ಹೋಗಿ ನಿಶಿಗೆ ಹೇಳಿ ಬರ್ತೀನಿ. ನೀನು ನಿಶಿ ಹತ್ರ ಮಾತಾಡ್ತೀಯ? ಪರವಾಗಿಲ್ಲ ಅಕ್ಕ, ನಾನು ಅವಳು ಅಂದಿದ್ದನ್ನ ಮರಿತೀನಿ. ನಾವೆಲ್ಲರೂ ಚೆನ್ನಾಗಿರ್ಬೇಕಷ್ಟೆ. ಸರಿ. ಥ್ಯಾಂಕ್ಸ್ ಅಭಿ, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಎಲ್ಲರ ಮುಂದೆ ಸಪೋರ್ಟ್ ಮಾಡೋದು ಕಷ್ಟ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ನನ್ನನ್ನು ನನ್ನ ದೊಡ್ಡಪ್ಪನ ಸಪೋರ್ಟ್ ಮಾಡಿದ್ರಲ್ಲ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಥ್ಯಾಂಕ್ಸ್ ಅಭಿ. ಇದು ನಿನಗೋಸ್ಕರ ಮಾಡಿದ ಸಪೋರ್ಟ್ ಅಲ್ಲ, ಕೊಟ್ಟು ಮಾತಿನಂತೆ ನಡ್ಕೊಂಡಿದ್ದಷ್ಟೇ. ನಿಮ್ಮ ದೊಡ್ಡಪ್ಪ ಹುಷಾರಾಗಬೇಕಿತ್ತಂದರೆ ಈ ಮನೇಲಿ ಉಳಿಸ್ಕೊಳ್ಳೇಬೇಕಾಗಿತ್ತು. ಆದರೆ ಮಾವ ಮಾಡಿದ್ದು ಚಿಕ್ಕ ವಿಷಯ ಏನಲ್ಲ. ಸ್ವಲ್ಪ ಏಮಾರಿದ್ರೂ ಮಮತತೆ ಪ್ರಾಣಕ್ಕೆ ಅಪಾಯ ಆಗಿರೋದು. ಇನ್ನೊಂದು ಸರಿ ಈ ರೀತಿ ನಡ್ಕೊಂಡೇ ಇರೋ ಥರ ನೀನು ನೋಡ್ಕೊ. ಈ ಮನೇಲಿರೋರಿಗೆ ಮಾವನಿಂದ ಏನೂ ಸಮಸ್ಯೆ ಆಗೋದಿಲ್ಲ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಇದು ಮತ್ತೆ ರಿಪೀಟ್ ಆದರೆ ನನ್ನ ಮಾತನ್ನು ಕಳ್ಕೊಂಡಂಗಾಗುತ್ತೆ. ಇನ್ಮೇಲೆ ಹಾಗೆಲ್ಲ ಆಗಲ್ಲ ಅಭಿ. ನನಗನ್ಸುತ್ತೆ ಮಾವನ ಜೊತೆ ಯಾರು 24/7 ಕೇರ್ ತೊಗೊಳ್ಳೋರು ಇರಬೇಕಾಗುತ್ತೆ. ಇವತ್ತು ಮಮತತೆ ಮೇಲೆ ಅಟ್ಯಾಕ್ ಮಾಡಿದ ಹಾಗೆ ನಾಳೆ ಯಾರ ಮೇಲೆ ಬೇಕಾದರೂ ಮಾಡ್ಬೋದು.
ಅಥವಾ ಅವರೇನಾದರೂ ಅನಾಹುತನೂ ಮಾಡ್ಕೊಬೋದು. ನನಗೆ ಅರ್ಥ ಆಗುತ್ತೆ ಅಭಿ. ಅದಕ್ಕೆ ನಾನು ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ. ಅವ್ರ ದೊಡ್ಡಪ್ಪನ ನೋಡ್ಕೊಳ್ಳೋದಕ್ಕೆ ಯಾರನ್ನಾದ್ರೂ ಕಳಿಸ್ತಾರಂತೆ. ಓ, ಯು ಮೀನ್ ಲೈಕ್ ಅ ಕೇರ್ ಟೇಕರ್? ಹೌದು ಅಭಿ. ಓ, ಐ ಥಿಂಕ್ ದಟ್ಸ್ ಅ ಬೆಟರ್ ಐಡಿಯಾ.